ಥ್ಯಾಂಕ್ ಯು. ನಗರ ಸುದ್ದಿಗೆ ಸ್ವಾಗತ. ನಾನು ಮಾರುತಿ BM, ಹಾವೇರಿ ಜಿಲ್ಲೆ ಜಿಲ್ಲಾವರ್ತಿಗಾರ. ನೋಡಿ, ಪ್ರಮುಖವಾಗಿ ಏನಾಗಿದೆ ಅಂದರೆ ಹಾವೇರಿ ನಗರದಲ್ಲಿ ಕಾಮಗಾರಿಗಳು ನಡೆದ್ರೆ ಎಲ್ಲೇ ಕಾಮಗಾರಿ ನಡೆದ್ರು ಕೂಡ ಆ ಗುತ್ತಿಗೆದಾರರಿಗೆ ಒಂದಿಷ್ಟು ಮಾಹಿತಿ ಇರುತ್ತೆ. ಏನಂತಂದ್ರೆ ಕಾಮಗಾರಿ ಮುಗಿದ ಬಳಿಕ ಅವುಗಳನ್ನು ಮುಚ್ಚಬೇಕು ಅಂತೇಳಿ. ಆದರೆ ಹಾವೇರಿ ನಗರದಲ್ಲಿರುವಂತಹ ಗುತ್ತಿಗೆದಾರರಿಗೆ ಇದು ಯಾವುದು ಅನ್ವಯ ಆಗಲ್ಲ. ಸರಿಸುಮಾರು 2022-23ರಲ್ಲಿ ಆರಂಭವಾದ UGD ಮತ್ತು 24 ಗಂಟೆಗಳ ಕಾಲ ಕುಡಿಯುವ ನೀರಿನ ವ್ಯವಸ್ಥೆ ಏನಿತ್ತು ಅದು ಸಂಪೂರ್ಣವಾಗಿ ಬಂದ್ ಆಗಿತ್ತು. ಸಾಕಷ್ಟು ಬಾರಿ ಅವರಿಗೆ ಮನೆ ಕೂಡ ಮಾಡಲಾಗಿತ್ತು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಾಕಷ್ಟು ದಿನಗಳಿಂದ ಈ ರೀತಿಯಾಗಿ ರಸ್ತೆ ಅಕ್ಕಪಕ್ಕ ಆಗಿದ್ದು ಅಲ್ಲಿ UGD ಮತ್ತೆ 24 ಗಂಟೆಗಳ ಕಾಲ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಮಾಡಿದ ಕಾಮಗಾರಿ ಆದ ಬಳಿಕ ಪೈಪ್ಲೈನ್ ಅನ್ನು ಅಳವಡಿಸಿದ ಆದ ನಂತರವೂ ಕೂಡ ರಸ್ತೆಗಳನ್ನು ಸರಿಪಡಿಸದೆ ಹಾಗೆ ಬಿಟ್ಟಿರುವುದು. ಈಗ ಸರಿಸುಮಾರು 2022-23ರಲ್ಲಿ ಈ ನಗರಸಭಾ ವತಿಯಿಂದ ಒಂದಿಷ್ಟು ಹಣ ಗ್ರಾಂಟ್ ಅನ್ನು ತೆಗೆದುಕೊಂಡು ನಗರದ ಸೌಂದರ್ಯ ಕಾಪಾಡಲಿಕ್ಕೆ ಅಂತ ಹೇಳಿ ಕಾಲುಗಳಿಗೆ ನೋವಾಗಬಾರ್ದು ಮತ್ತು ಜನರು ಓಡಾಡಲಿಕ್ಕೆ ಫುಟ್ಪಾತ್ನಲ್ಲಿ ಒಂದಿಷ್ಟು ಕಲ್ಲುಗಳನ್ನು ಅಳವಡಿಕೆ ಮಾಡಿದ್ರು. ಒಂದು ಕಲ್ಲಿನ ಬೆಲೆ 7ರಿಂದ 8 ರೂಪಾಯಿ ಅಂತದ್ದು ಹಾವೇರಿ ನಗರಾದ್ಯಂತ ಈ ಒಂದು ಕೆಲಸ ಮಾಡಲಿಕ್ಕೆ ಮುಂದಾಗಿದ್ರು. ಆದರೆ ಇದೀಗ ಅವನ್ನೆಲ್ಲವನ್ನ ಕಿತ್ತು ಹಾಕುವ ಕೆಲಸವನ್ನ ಕಾಮಗಾರಿ ಮಾಡೋರು ಮಾಡ್ತಾ ಇದ್ದಾರೆ. 33ರಿಂದ 38 ಕೋಟಿ ರೂಪಾಯಿ ಹಣದಲ್ಲಿ 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿತ್ತು. ಅದಾದ ಬಳಿಕವೂ ಕಾಮಗಾರಿ ಆಗಿರಲಿಲ್ಲ. ಸರಿಸುಮಾರು 4170 ಜನರ ಭೂಗತ ಏನು ಒಳಚರಂಡಿ ವ್ಯವಸ್ಥೆ ಕೊಡಬೇಕಿತ್ತು, ಅದನ್ನು ಕೂಡ ಮಾಡಲಿಕ್ಕೆ ಆಗಿರಲಿಲ್ಲ. ಈಗ ಆ ಒಂದು ಕಾಮಗಾರಿಯನ್ನ ಪ್ರತಿಯೊಂದು ನಗರದಲ್ಲೂ ಅಂದ್ರೆ ಬಸವೇಶ್ವರ ನಗರ ಆಗಿರ್ಬೋದು, ಶಿವಾಜಿನಗರ, ಈ ಕಡೆ ಎಲ್ಲ ಈಗ ಭೂಗತ ಒಳಚರಂಡಿ ಮಾಡಲಿಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಆ ಮನೆಗಳಿಗೆ ಕೊಡುವಂತ ಅಂದ್ರೆ UGD ಕಾಮಗಾರಿ ಮುಖಾಂತರ ಅವರ ಒಳಚರಂಡಿ ಯೋಜನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದು ಕೂಡ ಈಗ ರಸ್ತೆಗಳನ್ನು ತಗ್ಗು ಮಾಡುವ ಮುಖಾಂತರ ಅಗೆದು ಹಾಗೆ ಬಿಡುವಂಥದ್ದು. ಸದ್ಯ ಈಗ ಹಾವೇರಿ ನಗರದಲ್ಲಿ ಮಳೆ ಬರ್ತಾ ಇದೆ. ಹೀಗಾಗಿ ಸಾಕಷ್ಟು ಜನರು ತಗ್ಗು ಗುಂಡಿಗಳಲ್ಲಿ ಬಿದ್ದು ಜೀವ ಹಾನಿ ಮಾಡಿಕೊಳ್ಳುವಂತ ಕೆಲಸ ಆಗ್ತದೆ, ಕೈಕಾಲನ್ನು ಮುರಿದುಕೊಳ್ಳುವಂತ ಕೆಲಸ ಕೂಡ ಆಗ್ತಾ ಇದೆ. ಆದರೂ ಕೂಡ ನಗರಸಭಾ ಅಧಿಕಾರಿಗಳು ಈ ಕಡೆ ಗಮನ ಕೊಡ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಕಾಮಗಾರಿ ಮುಗಿದ ತಕ್ಷಣವೇ ಅವುಗಳನ್ನು ಮುಚ್ಚುವಂತ ಕೆಲಸಕ್ಕೆ ಮುಂದಾಗಬೇಕು. ಆದರೆ ಯಾವುಗಳನ್ನು ಮಾಡದೆ ಹಾಗೆ ಬಿಡುವಂಥದ್ದು ಮತ್ತು ಇನ್ನು ಕಲ್ಲುಗಳನ್ನ ಹೊಸ ಬಿಲ್ಡಿಂಗ್ ಅಥವಾ ಮನೆ ಓನರ್ಗಳೇ ಅದನ್ನ ಸರಿಪಡಿಸುವ ಕೆಲಸವನ್ನು ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ತಗ್ಗುಗುಂಡಿಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಇನ್ನು ಅಗೆದ ನಂತರ ಅದೇ ಮಣ್ಣನ್ನು ಅಲ್ಲೇ ಹಾಕಿ ಹೋಗುವಂಥದ್ದು, ಯಾವುದೇ ತರಹದ ರೂರಲ್ಗಳನ್ನು ಕೂಡ ಬಳಕೆ ಮಾಡಿ ಅದನ್ನ ಸರಿ ಮಾಡುವಂತ ಪ್ರಯತ್ನಕ್ಕೂ ಕೂಡ ಅಧಿಕಾರಿಗಳಾಗಲಿ ಅಥವಾ ಕಾಂಟ್ರಾಕ್ಟ್ದಾರಾಗಲಿ ಮುಂದಾಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಹಾವೇರಿ ನಗರದ ಸೌಂದರ್ಯವನ್ನು ಹಾಳು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಈ ರಸ್ತೆಗಳು ಆಗಿ 10-12 ವರ್ಷಗಳಾಯಿತು. ಈಗ ಅವುಗಳನ್ನು ಅಗೆಯುವಂತ ಕೆಲಸ ಆಗ್ತದೆ. ದೃಶ್ಯ ನೋಡ್ತಿರುವ ಹಾಗೆ ಈ ಒಂದು ರಸ್ತೆ ಏನಿದೆ ಇದು ಬಸವೇಶ್ವರ ನಗರವನ್ನ ಸಂಪರ್ಕ ಕಲಿಸುವಂತ ರಸ್ತೆ. ಆ ರಸ್ತೆಯಲ್ಲೂ ಕೂಡ ಈಗ ತೆಗೆದುಕೊಡುವ ಮುಖಾಂತರ ಅಂದ್ರೆ ಗುಂಡಿಯನ್ನು ಇರೋ ಕೆಲಸ ಆಗಿದ್ರಿಂದ ಈಗ ಪೈಪ್ಲೈನ್ ಬಳಕೆ ಮಾಡುವ ಮುಖಾಂತರ ಈಗ ರಸ್ತೆಯನ್ನು ಸಂಪೂರ್ಣವಾಗಿ ಹಾಳು ಮಾಡೋ ಪ್ರಕ್ರಿಯೆ ಆಗಿದೆ ಅಂತ ಹೇಳ್ಬೋದು. ಏನಾದ್ರೂ ಎಚ್ಚೆತ್ತ ಅಧಿಕಾರಿಗಳು ಈ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸಿ ರಸ್ತೆಗಳನ್ನು ಸರಿಪಡಿಸಬೇಕು ಅನ್ನೋದು ನಮ್ಮ ಆಶಯ. ಇದಾಗಿತ್ತು ನಗರ ಸುದ್ದಿ.